IPL ಲೀಗ್ ಸ್ಟೇಜ್ನ ಕೊನೆ ಮ್ಯಾಚ್ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಇಬ್ಬರು ಟೀಮ್ಸ್ ಹಣೆ ಬರ ಈ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಕ್ಕಪ್ಪ ಅಂದರೆ RCB ಗೆದ್ದು ಥ್ರೂ ಆದರು ಅಂದರೆ ಕ್ವಾಲಿಫೈಯರ್ 1ಗೆ ಅವರು ಕ್ವಾಲಿಫೈ ಆಗ್ತಾರೆ. ಸೊ ಪಂಜಾಬ್ ಅಗೇನ್ಸ್ಟ್ ಆಡಬೇಕಾಗುತ್ತೆ ನ್ಯೂ ಚಂಡೀಗಢಲ್ಲಿ. ಸೋತ್ರೆ ಮುಂಬೈ ಇಂಡಿಯನ್ಸ್ ಮೇಲೆ ಎಲಿಮಿನೇಟರ್ ಆಡಬೇಕಾಗತ್ತೆ. ಬಿಕಾಸ್ ಗುಜರಾತ್ ಅವಾಗ 2ನೇ ಸ್ಥಾನದಲ್ಲಿ ಅವರ ಜಾಗನ ಕನ್ಫರ್ಮ್ ಮಾಡ್ಕೋತಾರೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬಂದು ನಿಂತಿದ್ದಾರೆ. ಅಂಡರ್ ಪ್ರೆಷರ್ ಡೆಫಿನೆಟ್ ಆಗಿ ಇದ್ದೇ ಇರ್ತಾರೆ RCB. ಬಿಕಾಸ್ ಈ ಒಂದು ಇಂಜುರಿ ಕನ್ಸರ್ನ್ ಅಂತ ಏನು ಹೇಳ್ತೀವಲ್ಲ, ಸ್ಪೆಷಲಿ ನಮ್ಮ ಒಂದು ಆಪತ್ ಬಾಂಧವ ಈ ಒಂದು ಸೀಸನ್ ಯಾರಾಗಿದೆ ಅಂದರೆ ಅದು ಟಿಮ್ ಡೇವಿಡ್. ಅವರು ನನ್ಗನ್ಸ್ತದೆ, ನನ್ನ ಪ್ರಕಾರ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೇನ್ ಆಗಿರಬೇಕು, ಇಲ್ಲ ಗ್ರೇಡ್ 1 ಟೇರ್ ಏನಾರ ಆಗಿದೆ ಅಂತ ಅನಿಸ್ತದೆ. ಯಾಕಂದರೆ ಅವರ ಅವೈಲಬಿಲಿಟಿ ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದೇ ಇರುತ್ತೆ. ಬೆತಲ್ ವಾಪಸ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಟಿಮ್ ಸೈಫರ್ಟ್ ನ್ಯೂಜಿಲೆಂಡ್ ಅವರ ಒಂದು ಪ್ಲೇಯರ್ ಬಂದಿರೋದು. ಸೊ ಅವರು ಟಾಪ್ ಆಫ್ ದಿ ಆರ್ಡರ್ ಫಿಟ್ ಆಗ್ತಾರೆ. ಸೊ ಟಿಮ್ ಡೇವಿಡ್ ಜಾಗದಲ್ಲಿ ಅವ್ರು ಆಡಿದ್ರೆ ಸಾಲ್ಟ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ಸೊ ಸಾಲ್ಟ್ ಅವೈಲೇಬಲ್ ಇರ್ತಾರೆ ಈ ಮ್ಯಾಚಿಗೆ. ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಲುಂಗಿ ಎಂಗಿಡಿ ವಾಪಸ್ ಹೋಗಿದ್ದಾರೆ. ಸೊ ಹೇಸಲ್ವುಡ್ ನೆನ್ನೆ ನೋಡ್ತಾ ಇದ್ದೆ ನಾನು, ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ ಅಂತ. ಸೊ ಫಿಟ್ ಇದ್ರೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಪ್ರಾಬಬ್ಲಿ ಬ್ಲೆಸ್ಸಿಂಗ್ ಅಥವಾ ನುವಾನ್ ತುಷಾರಲ್ಲಿ ಒಬ್ರು ಒಂದು ಪೇಸರ್ ಆಡಲೇಬೇಕಾಗತ್ತೆ. ಯಾಕಂದರೆ ಆ ಒಂದು ಕ್ವಿಕ್ ಬೌಲರ್ ರಿಕ್ವೈರ್ಮೆಂಟ್ ಇದ್ದೇ ಇದೆ. ಕನ್ಸಿಡ್ರಿಂಗ್ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಬ್ಯಾಟರ್ಸ್ ಯಾವ ಥರ ಚೆನ್ನಾಗಿ ಆಡಿದ್ದಾರೆ. ಏಡನ್ ಮಾಕ್ರಮ್ ಇಲ್ಲ ಅಂತಂದರೆ ಕಷ್ಟ ಪಡ್ಬೋದು ಲಕ್ನೋ. ಬಿಕಾಸ್ 3 ಜನ ತುಂಬ ಚೆನ್ನಾಗಿ ಆಡಿದ್ದಾರೆ. ಮಾರ್ಷ್, ಮಾಕ್ರಮ್ ಮತ್ತು ನಿಖಿಲಸ್ ಪೂರನ್. 100ಇಂದ ಬರ್ತಾ ಇರೋ ಮಾರ್ಷು ಒಳ್ಳೆ ಒಂದು ಇನ್ನಿಂಗ್ಸಿಂದ ಬರ್ತಾ ಇರೋ ನಿಖಿಲಸ್ ಪೂರನ್ ಡೇಂಜರಸ್ ಆದರೂ ಮಾಕ್ರಮ್ನ ತೆಗೆದಾಗ ಸ್ವಲ್ಪ ಕಷ್ಟ ಪಡ್ಬೋದಾಗತ್ತೆ. ಸೊ ಅವ್ರು ಯಾರು ಡೇವಿಡ್ ಮಿಲ್ಲರ್ನ ವಾಪಸ್ ಆಡಿಸ್ಬೇಕಾಗತ್ತೆ. ಬಟ್ ಅವ್ರು ಮಿಡಲ್ ಆರ್ಡರ್ ಆಡೋದು, ಓಪನಿಂಗ್ ಯಾರು ಮಾಡ್ತಾರೆ, ತುಂಬ ಒಂದು ಕ್ವೆಶನ್ಸ್ ಇದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ. ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ವಿಲ್ ಓರೋರ್ಕ್ ಏನು ಬಂದಿದ್ದಾರೋ, ವಿರಾಟ್ ಕೊಹ್ಲಿ ವಿರುದ್ಧ ಒಳ್ಳೆ ರೆಕಾರ್ಡ್ ಇದೆ. ಬಟ್ ಅದು ಬಿಟ್ಟರೆ ಬೇರೆ ಬೌಲರ್ಸು ಕೂಡ ಚೆನ್ನಾಗಿ ಆಟೋಮೆಟಿಕ್ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಬಿಗ್ ಸ್ಕೋರ್ನ ಆರಾಮಾಗಿ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಲಾಸ್ಟ್ ಗೇಮ್ ಆಫ್ ದ ಲೀಗ್ ಅಂತ ಹೇಳ್ಬೋದು. ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ RCB ಇವತ್ತು ಗೆಲ್ತಾರೆ, ಕ್ವಾಲಿಫೈಯರ್ 1ಗೆ ಕ್ವಾಲಿಫೈ ಆಗ್ತಾರೆ ಅಂತ ಪ್ರೇ ಮಾಡೋಣ. ಚಿಯರ್ಸ್.